ಗೃಹಜ್ಯೋತಿ ಫಲಾನುಭವಿಗಳಿಗೆ ಸರ್ಕಾರದಿಂದ ಗುಡ್ ನ್ಯೂಸ್. ಏನು ಕರ್ನಾಟಕ ಸರ್ಕಾರದ ಪಂಚ ಗ್ಯಾರಂಟಿಗಳಲ್ಲಿ ಗೃಹಜ್ಯೋತಿ ಕೂಡ ಒಂದು. ಗೃಹಜ್ಯೋತಿ ಫಲಾನುಭವಿಗಳಿಗೆ ರಾಜ್ಯ ಸರ್ಕಾರದಿಂದ ಗುಡ್ ನ್ಯೂಸ್. ಬಾಡಿಗೆದಾರರಿರುವಂತಹ ಗೃಹಜ್ಯೋತಿ ಫಲಾನುಭವಿಗಳಿಗೆ ಈಗ ಸಿಹಿ ಸುದ್ದಿ ಸಿಗ್ತಾ ಇದೆ ನೋಡಿ. ಏನು ಕರ್ನಾಟಕ ಸರ್ಕಾರದ ಪಂಚ ಗ್ಯಾರಂಟಿಯಲ್ಲಿ ಗೃಹಜ್ಯೋತಿ ಕೂಡ ಒಂದು. ಗೃಹಜ್ಯೋತಿ ಫಲಾನುಭವಿಗಳಿಗೆ ಈಗ ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ಅನ್ನ ನೀಡ್ತಾ ಇದೆ. ಬಾಡಿಗೆದಾರರಾಗಿರುವಂತಹ ಗೃಹಜ್ಯೋತಿ ಫಲಾನುಭವಿಗಳಿಗೆ ಸಿಹಿ ಸುದ್ದಿ. ಅಗ್ರಿಮೆಂಟ್ ಕಾಪಿ ಇಲ್ಲದಿದ್ರೂ ಕೂಡ ಗೃಹಜ್ಯೋತಿಗೆ ಅರ್ಜಿಯನ್ನ ಇಲ್ಲಿ ಸಲ್ಲಿಸಬಹುದು. ಅಗ್ರಿಮೆಂಟ್ ಪ್ರತಿ ಇಲ್ಲದಿದ್ರೆ ಏನು ಬೆಸ್ಕಾಂ ರವರೇ ಫಾರ್ಮ್ ಅನ್ನ ಕೊಡ್ತಾರೆ. ಆ ಫಾರ್ಮ್ ಅನ್ನ ನೀವು ತೆಗೆದುಕೊಳ್ಬೇಕು, ಮಾಲೀಕರ ಸಹಿಯನ್ನ ಹಾಕಿಸ್ಕೊಳ್ಬೇಕು ಅಷ್ಟೇ. ಅಲ್ಲಿ ಗೃಹಜ್ಯೋತಿಗೆಂದೇ ಹೊಸ ಫಾರ್ಮ್ ಅನ್ನ ಈಗ ಇಂಧನ ಇಲಾಖೆ ಸಿದ್ಧಪಡಿಸಿದೆ. ಗ್ರಾಮಾಂತರ ಭಾಗಗಳಲ್ಲಿ ಅಗ್ರಿಮೆಂಟ್ ಇಲ್ಲದೆ ಅರ್ಜಿ ಸಲ್ಲಿಕೆ ಮಾಡೋದು ಕಷ್ಟ. ಅದೇ ಕಾರಣಕ್ಕೆ ಗೃಹಜ್ಯೋತಿಗೆಂದೇ ಈಗ ಹೊಸ ಫಾರ್ಮ್ ಅನ್ನ ಬೆಸ್ಕಾಂ ತಂದಿರುವಂಥದ್ದು. ಅಂದ್ರೆ ಏನು, ಮಾಲೀಕರ ಸಹಿ ಒಂದು ಹಾಕ್ಸಿದ್ರೆ ಸಾಕಿಲ್ಲಿ. ಗೃಹಜ್ಯೋತಿ ಫಲಾನುಭವಿಗಳಿಗೆ ಸರ್ಕಾರ ಈಗ ಗುಡ್ ನ್ಯೂಸ್ ಅನ್ನ ನೀಡ್ತಾ ಇದೆ. ಬಾಡಿಗೆದಾರರಾಗಿರುವಂತಹ ಗೃಹಜ್ಯೋತಿ ಫಲಾನುಭವಿಗಳಿಗೆ ಸಿಹಿ ಸುದ್ದಿ. ಇದರಿಂದ ಅಗ್ರಿಮೆಂಟ್ ಕಾಪಿ ಇಲ್ದಿದ್ರು ಪರವಾಗಿಲ್ಲ, ಇಲ್ಲಿ ಗೃಹಜ್ಯೋತಿಗೆ ಅರ್ಜಿಯನ್ನ ನೀವು ಸಲ್ಲಿಸಬಹುದು. ಅಗ್ರಿಮೆಂಟ್ ಪ್ರತಿ ಇಲ್ದಿದ್ರೆ ಬೆಸ್ಕಾಂನವರೇ ಒಂದು ಫಾರ್ಮ್ ಅನ್ನ ಕೊಡ್ತಾರೆ. ಆ ಫಾರ್ಮ್ ಅನ್ನ ನೀವು ತೆಗೆದುಕೊಂಡು ಅದರಲ್ಲಿ ಮನೆ ಮಾಲೀಕರ ಒಂದು ಸಹಿಯನ್ನ ಹಾಕ್ಸಿದ್ರೆ ಸಾಕು. ಅದನ್ನ ಹಾಕ್ಸಿ ನೀವು ಕೊಡ್ಬೇಕಷ್ಟೇ, ಅದ್ರಲ್ಲಿ ಬಿಟ್ರೆ ಬೇರೆ ಏನಿರಲ್ಲ. ಗೃಹಜ್ಯೋತಿಗೆಂದೇ ಈಗ ಹೊಸ ಫಾರ್ಮ್ ಅನ್ನ ಇಂಧನ ಇಲಾಖೆ ಸಿದ್ಧಪಡಿಸಿರುವಂಥದ್ದು. ಗ್ರಾಮಾಂತರ ಭಾಗಗಳಲ್ಲಿ ಅಗ್ರಿಮೆಂಟ್ ಇಲ್ಲದೆ ಅರ್ಜಿಯನ್ನ ಸಲ್ಲಿಕೆ ಮಾಡೋದು ಕಷ್ಟ ನೋಡಿ. ಅದೇ ಕಾರಣಕ್ಕಾಗಿ ಈಗ ಗೃಹಜ್ಯೋತಿಗೆಂದೇ ಹೊಸ ಫಾರ್ಮ್ ಅನ್ನ ಈಗ ಬೆಸ್ಕಾಂ ತಂದಿರುವಂಥದ್ದು. ಗೃಹಜ್ಯೋತಿ ಬಳಕೆ ವಿಚಾರ ಏನು ಪರಿಷ್ಕರಣೆ ಆಗ್ತಾ ಇರುವಂಥದ್ದು. ಗ್ಯಾರಂಟಿ ಕೊಟ್ಟಿರುವಂತಹ ಪಂಚ ಗ್ಯಾರಂಟಿಯಲ್ಲಿ ರಾಜ್ಯ ಸರ್ಕಾರ ಪರಿಷ್ಕರಣೆಗೆ ಮುಂದಾಗಿದೆ. ಹಾಗಾಗಿ ಗೃಹಜ್ಯೋತಿ, ಗೃಹಲಕ್ಷ್ಮಿ ಎಲ್ಲದಕ್ಕೂ ಕೂಡ ಹೊಸ ಅರ್ಜಿಯನ್ನು ಹಾಕಬೇಕಾಗಿರುವಂಥದ್ದು. ಹಾಗಾಗಿ ಈಗ ಗೃಹಜ್ಯೋತಿಯಲ್ಲೂ ಕೂಡ ಕೆಲವೊಂದಷ್ಟು ಸಮಸ್ಯೆಗಳಿತ್ತು. ಅಂದರೆ ಅಗ್ರಿಮೆಂಟ್ ಕಾಪಿ ಬೇಕಿತ್ತು. ಈಗ ಅಗ್ರಿಮೆಂಟ್ ಇಲ್ಲ ಅಂದರೂ ಪರವಾಗಿಲ್ಲ, ಮಾಲೀಕರ ಒಂದು ಅಂದರೆ ಅದಕ್ಕೆ ಅಂತ ಒಂದು ಫಾರ್ಮನ್ನು ಬೆಸ್ಕಾಂ ಸಿದ್ಧಪಡಿಸಿದೆ. ಆ ಫಾರ್ಮನ್ನು ನೀವು ಫಿಲ್ ಮಾಡಿ ಒಂದು ಸೈನನ್ನು ಹಾಕ್ಸಿದ್ರೆ ಸಾಕಾಗುತ್ತೆ. ಇಲ್ಲಿ ನೀವು ಕೂಡ ಈಗ ಗೃಹಜ್ಯೋತಿಯನ್ನು ಪಡೆದುಕೊಳ್ಬಹುದಾಗಿದೆ. ಗೃಹಜ್ಯೋತಿಗಿಂದ ಹೊಸ ಫಾರ್ಮ್ ಅನ್ನು ಈಗ ಇಂಧನ ಇಲಾಖೆ ಸಿದ್ಧಪಡಿಸಿದೆ. ಏನು ಫಲಾನುಭವಿಗಳ ಗಮನಕ್ಕೆ ಏನು ಈಗ ಹೆಲ್ಪ್ ಲೈನ್ ಅನ್ನ ಕೂಡ ತಂದಿರುವಂಥದ್ದು. ಅವ್ರಿಗೇನು ಗೊತ್ತಾಗ್ಲಿಲ್ಲ ಅಂತಂದ್ರೆ ಒಂದು ಹೆಲ್ಪ್ ಲೈನ್ ಇರುತ್ತೆ, ಅದಕ್ಕೆ ಕಾಲ್ ಮಾಡ್ಬೋದು. ರಾಜ್ಯಾದ್ಯಂತ ಉಚಿತ ವಿದ್ಯುತ್ ಒದಗಿಸುವಂತಹ ಗೃಹಜ್ಯೋತಿ ಜುಲೈ 1ರಿಂದಲೇ ಮಾಹಿತಿ ಪರಿಶೀಲನಾ ಕಾರ್ಯ ಈಗ ಚುರುಕುಗೊಂಡಿದೆ. ಈ ಪ್ರಕ್ರಿಯೆ ವೇಳೆ ಗ್ರಾಹಕರಲ್ಲಿ ಹಲವು ಗೊಂದಲಗಳು ಸೃಷ್ಟಿಯಾಗುತ್ತೆ. ಏನು ಮಾಡೋದು ಅನ್ನುವಂಥ ಒಂದಷ್ಟು ಗೊಂದಲ. ಆ ಗೊಂದಲಗಳಿಗೆ ತೆರೆ ಎಳೆಯಲು ಈಗ ಬೆಸ್ಕಾಂ ಸಹಾಯವಾಣಿಯನ್ನ ಜಾರಿ ಮಾಡಿದೆ. ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಕೂಡ ಈ ಸಹಾಯವಾಣಿ ಇರುತ್ತೆ. ಇದಕ್ಕೆ ನೀವು ಕರೆ ಮಾಡಿ ಏನು ಬೇಕೋ ಆ ಮಾಹಿತಿಯನ್ನು ತಿಳ್ಕೊಳ್ಬಹುದು. ಫಲಾನುಭವಿಗಳ ಗಮನಕ್ಕೆ ಇಲ್ಲಿ ಹೆಲ್ಪ್ ಲೈನ್ ಅನ್ನ ತಂದಿದೆ ಬೆಸ್ಕಾಂ. ರಾಜ್ಯಾದ್ಯಂತ ಉಚಿತ ವಿದ್ಯುತ್ ಅನ್ನ ಒದಗಿಸ್ತಾ ಇರುವಂತಹ ಗೃಹಜ್ಯೋತಿ, ಇದರಲ್ಲಿ ಏನೇ ಒಂದು ಅನುಮಾನಗಳಿದ್ರೂ ಕೂಡ ನೀವು ಹೆಲ್ಪ್ ಲೈನ್ ಕಾಲ್ ಮಾಡ್ಬೋದು. ಜುಲೈ 1ರಿಂದಲೇ ಈ ರೀತಿ ಏನು ಮಾಹಿತಿ ಪರಿಶೀಲನಾ ಕಾರ್ಯ ನಡೀತಾ ಇರುವಂಥದ್ದು. ಈ ಪ್ರಕ್ರಿಯೆ ವೇಳೆ ಗ್ರಾಹಕರಲ್ಲಿ ಹಲವು ಗೊಂದಲಗಳು ಸೃಷ್ಟಿಯಾಗುತ್ತೆ. ಆ ಗೊಂದಲಗಳಿಗೆ ತೆರೆ ಎಳೆಯಲು ಬೆಸ್ಕಾಂ ಸಹಾಯವಾಣಿಯನ್ನ ಈಗ ಜಾರಿ ಮಾಡಲಾಗಿರುವಂಥದ್ದು. ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಕೂಡ ಸಹಾಯವಾಣಿ ಇಲ್ಲಿ ಇರುತ್ತೆ. ಅಂದರೆ ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆವರೆಗೂ ಕೂಡ ಇರುತ್ತೆ. ನಿಮಗೆ ಏನೇ ಒಂದು ಅನುಮಾನಗಳು ಬಂದರೂ, ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂದರೂ ಆ ಸಹಾಯವಾಣಿಗೆ ನೀವು ಕರೆ ಮಾಡಿ ಮಾಹಿತಿಯನ್ನು ಪಡೆದುಕೊಳ್ಬಹುದು. ಗೃಹಜ್ಯೋತಿ ವಿಚಾರದಲ್ಲಿ ಏನು ಪರಿಷ್ಕರಣೆ ಆಗ್ತಾ ಇದೆ, ಅರ್ಜಿ ಸಲ್ಲಿಸಬೇಕಾದ್ರೆ ಏನು ಮಾಡಬೇಕು, ಯಾವೆಲ್ಲ ಮಾಹಿತಿಯನ್ನು ನೀಡಬೇಕು, ಈ ವಿಚಾರದಲ್ಲಿ ಏನಾದರೂ ಗೊಂದಲಗಳು ಉಂಟಾದರೆ ನೀವು ಹೆಲ್ಪ್ ಲೈನ್ಗೆ ಕರೆ ಮಾಡ್ಬೋದು. ಜುಲೈ 1ರಿಂದಲೇ ಈ ಕಾರ್ಯ ಆರಂಭ ಆಗಿರುವಂಥದ್ದು. ಹಾಗಾಗಿ ನೀವೇನಾದರೂ ಸಮಸ್ಯೆ ಅಂತ ಬಂತು ಅಂದರೆ ಹೆಲ್ಪ್ ಲೈನಿಗೆ ಕರೆ ಮಾಡಿ ಮಾಹಿತಿಯನ್ನು ಪಡೆದುಕೊಳ್ಬಹುದು.